ನೋಡಿ, ಇದು ಬಾವಲಿ ಹಣ್ಣು ಅಂತ, ಕೇರಳದ ಹಣ್ಣು. ಆ್ಯಕ್ಚುಲಿ ಇದು ಕೇರಳದಲ್ಲಿ ಬಾನ್ ಆಗಿದೆ, ಅಲ್ಲಿ ನಿಫಾ ವೈರಸ್ ಹರಡ್ತಾರೆ ಅಂತ ಹೇಳ್ಬಿಟ್ಟು ಈ ಗ್ರೂಪಲ್ಲಿ 21 ಗ್ರೂಪಲ್ಲಿ ಕೂಡ ಬಂದಿತ್ತು. ವಿರಾಜಪೇಟೆ ಸುತ್ತಮುತ್ತ ಮಾಡ್ತಿದ್ದಾರೆ ಅಂತ. ಈಗ ಮಡಿಕೇರಿ ವಿರಾಜಪೇಟೆ ಕೊಡ ಸಮಾಜ ಜಂಕ್ಷನಲ್ಲಿ ಮಾರ್ತಾಯಿದ್ದಾರೆ. ಕಳೆದ ವಾರ ಡೆಂಟಲ್ ಕಾಲೇಜ್ ಹತ್ರ ಮಾರ್ತಾಯಿದ್ರು, ಇವತ್ತು ಕೂಡ ಮಾರ್ತಾಯಿದ್ರು. ಅಲ್ಲಿ ನಾನು ಅಲ್ಲಿ ಹೇಳಿ ಕೂಡಲೇ ಇಲ್ಲ, ನಾವು ಅದು ಹೋಗ್ಬಿಡ್ತೀವಿ ಅಂತೇಳಿ ಅಲ್ಲಿಂದ ಜಾಗ ಖಾಲಿ ಮಾಡಿ ಬಂದುಬಿಟ್ಟು ಈಗ ಮಡಿಕೇರಿ ವಿರಾಜಪೇಟೆ ಕೊಡ ಸಮಾಜ ಜಂಕ್ಷನಲ್ಲಿ ಮಾರ್ತಾಯಿದ್ದಾರೆ. ಇದು ಭಾರಿ ಡೇಂಜರು ಹಣ್ಣು. ಕೇರಳದಲ್ಲಿ ಬಾನ್ ಆಗಿದೆ, 100 ರೂಪಾಯಿ ಸಹ ಇಲ್ಲ. ಇಲ್ಲಿ ಬಂದುಬಿಟ್ಟು 400 ರೂಪಾಯಿಗೆ ಮಾರ್ತಾಯಿದ್ದಾರೆ ರಾಜರೋಷವಾಗಿ. ನೋಡಿ, ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕು. ಆರೋಗ್ಯ ಇಲಾಖೆ ಅಥವಾ ಸಂಬಂಧಿಸಿದ ಅಧಿಕಾರಿಗಳು ಅಥವಾ ಹೆಲ್ತ್ ಇನ್ಸ್ಪೆಕ್ಟರ್ ಆದರೂ ಬರಬೇಕು, ಇಲ್ಲ DC ಅವ್ರ ಮುಖಾಂತರ ಇದು ಮಾಡಬೇಕು. ವಿರಾಜಪೇಟೆ ತಾಲೂಕಿಗೆ ಸಂಬಂಧಿಸಿದಂಥ ನಮ್ಮ ಶಾಸಕರಾದ MLA ಪೊನ್ನಣ್ಣ ಸರ್ ಇವರ ಗಮನಕ್ಕೆ ಕೂಡ ಇದು ತರ್ತಾ ಇದ್ದೀನಿ. ನೋಡಿ, ಈ ಮನುಷ್ಯ ಬೇರೆ ಯಾರಿಗಾರು ಕಾಲ್ ಮಾಡ್ತಾ ಇದ್ದಾರೆ, ಕಾಲ್ ಮಾಡಿ ಗಿರ್ಚೋದು ನಮ್ಮನ್ನು ಬೆದರಿಸಿದೆಲ್ಲ ಮಾಡ್ತಿದ್ದಾರೆ. ಅದರಿಂದ ಇದನ್ನು ಸಂಬಂಧಪಟ್ಟವರು ಆದಷ್ಟು ಬೇಗ ಕ್ರಮ ಕೈಗೊಳ್ಳಬೇಕು. ಇದು ಮಕ್ಕಳಿಗೆ ತುಂಬ ಒಂದು ಹೆಲ್ತ್ಗೆ ಪ್ರಾಬ್ಲಮ್ ಆಗುವಂಥ ಒಂದು ಹಣ್ಣಿದು. ನೋಡಿ, ಇದನ್ನು ಬಾವಲಿ ಹಣ್ಣು ಅಂತ ಹೇಳ್ತಾರೆ. ಇದು ಕೇರಳ ಚಟ್ಟಳ್ಳಿಲಿ ಉಂಟು, ಬಟ್ ಚಟ್ಟಳ್ಳಿಯಿಂದ ಯಾರೂ ಮಾರ್ತಾ ಇಲ್ಲ ಇದು. ನೋಡಿ, ಈಗ ತೆಗಿತಾ ಇದ್ದಾರೆ. ಈಗ ಹೇಳುವಾಗ ಈ ಥರ ವೀಡಿಯೋ ಬಡುವಾಗ ತೆಗಿತಾ ಇದ್ದಾರೆ. ಪುನಃ ಇಲ್ಲಿಂದ ಇನ್ನೊಂದು ಬೇರೆ ಕಡೆ ಹೋಗಿ ಮಾರ್ತಾರೆ. ಇವರಿಗೆ ಕನ್ನಡ ಬರೋಲ್ಲ, ಕೇರಳದಿಂದ ಬಂದು ವೈನಾಡು ಅಂತ ಹೇಳ್ತಾರೆ, ವೈನಾಡಿಂದ ತಂದು ಮಾರ್ತಾ ಇದ್ದಾರೆ. ಖಾಲಿ ಆದಮೇಲೆ ಹೋಗ್ತಾರೆ ಅಂತ ಕ್ರೇಟ್ಗಳು ನೋಡಿ ಎಷ್ಟಿದೆ ಅಂತ, ಎಲ್ಲ ಬೇರೆ ಬೇರೆ ಕಡೆ ಮಾರ್ತಾ ಇದ್ದಾರೆ. ಇದನ್ನು ಮೊನ್ನೆ ಯಾರೋ TV1 ಗ್ರೂಪಲ್ಲಿ ಹಂಚ್ಕೊಂಡಿದ್ರು. ಅದ್ರ ಬಗ್ಗೆ ನಾನು ಇವತ್ತು ಕೂಲಂಕಷವಾಗಿ ಪರೀಕ್ಷೆ ಮಾಡಿ ನೋಡಿ ಇಲ್ಲಿ ವೀಡಿಯೋ ಹಾಕಿ ಕಳಿಸ್ತಾ ಇದ್ದೀನಿ. ಸಂಬಂಧಪಟ್ಟವರು ಗ್ರೂಪ್ನಲ್ಲಿರೋ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳೇ ಅವರ ಗಮನಕ್ಕೆ ಬರಲಿ ಅಂತೇಳಿ ಹಾಕ್ತಾ ಇದ್ದೀನಿ.